ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ. ಸೊ ಇಲ್ಲಿ ಒಂದು ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಪ್ರಶ್ನೆ ಇದೆ, ಎಲ್ಲರ ಮನಸ್ಸಿಗೆ ಬಂದು ಹೋಗಿರುತ್ತೆ, ಆದರೆ ಅದನ್ನು ನಾವು ಸೀರಿಯಸ್ ಆಗಿ ತೊಗೊಂಡಿರಲ್ಲ. ಪ್ರದೀಪ್ ಕರ್ಣಮ್ ಅಂತ ಸಂಪತ್ಸರಿಗೆ ಒಂದು ಪ್ರಶ್ನೆ. 18 ಅಕ್ಷೋಹಿಣಿ ಸೈನ್ಯಕ್ಕೆ 18 ದಿವಸ ಊಟದ ವ್ಯವಸ್ಥೆ ಯಾವ ರೀತಿ ಮಾಡ್ತಾ ಇದ್ರು? ಇದರ ಜವಾಬ್ದಾರಿ ಯಾರು ಮಾಡ್ತಾ ಇದ್ರು? ದಯವಿಟ್ಟು ತಿಳಿಸಿ. ಅದು ಈ ಸೈನ್ಯ ಹೋಗಿ ಅಲ್ಲಿ ನಿಂತ್ಕೋತಾ ಇತ್ತಲ್ಲ, ಅದೊಂದು ದೊಡ್ಡ ಊರು ಕಟ್ತಾ ಇದ್ರು. ಊರು ಅಂದ್ರೆ ಮಹಾನಗರ ಕಟ್ತಾ ಇದ್ರು ಅಲ್ಲಿ. ಕರೆಕ್ಟ್. ಸುಮ್ಮನೆ ಹೋಗಿ ಇವರು ಇದನ್ನ ಮಾಡ್ತಾ ಇರಲಿಲ್ಲ, ಎಲ್ಲವೂ ಇರ್ತಾ ಇತ್ತು ಅಲ್ಲಿ. ಹಾಗ ಅದರ ವ್ಯವಸ್ಥೆಗಳನ್ನ ಆಯಾ ಪಕ್ಷದಲ್ಲಿ, ಅಂದ್ರೆ ಆಯಾ 2 ಗುಂಪಿತ್ತಲ್ಲ, ಆಯಾ ಗುಂಪಲ್ಲಿ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಅಧಿಕಾರಿಗಳು ಇದ್ದೇ ಇರ್ತಾ ಇದ್ರು ಅಲ್ಲಿ. ಬೇರೆ ಅಧಿಕಾರಿಗಳು ಇರ್ತಾ ಇದ್ರು. ಯುದ್ಧ ಮಾಡುವವರು ಇವರು ಬೇರೆ, ಆದರೆ ಅವರ ಹಿಂದೆ ಇಷ್ಟನ್ನೂ ನೋಡಿಕೊಳ್ಳುವ ವ್ಯವಸ್ಥೆ ಅನ್ನೋದು ಬೇರೆನೆ. ಊಟ ವಸತಿ ಒಂದಾಯ್ತು, ಊಟ ಆಯ್ತು, ಅಷ್ಟು ಮಾತ್ರ ಅಲ್ಲ, ಎಂಟರ್ಟೈನ್ಮೆಂಟ್ ಇರ್ತಾ ಇತ್ತು. ನಿತ್ಯ ಎಂಟರ್ಟೈನ್ಮೆಂಟ್. ಗಾಯಕರು, ನರ್ತಕರು ಎಲ್ಲ ಇರ್ತಾ ಇದ್ರು. ವೈದ್ಯರ ದೊಡ್ಡ ತಂಡ ಇರ್ತಾ ಇತ್ತು. ಮತ್ತೆ ಅಲ್ಲಿ ಅವರವರ ಮಟ್ಟಕ್ಕೆ ತಕ್ಕಂತೆ ಇರ್ತಾ ಇತ್ತು. ರಾಜರುಗಳಿಗೆ ಅವರ ಅರಮನೆಯಲ್ಲಿ ಏನು ವ್ಯವಸ್ಥೆ ಇರ್ತಾ ಇತ್ತು ಅಷ್ಟೇ ವ್ಯವಸ್ಥೆ ಇಲ್ಲಿ ಇರ್ತಾ ಇತ್ತು. ಡೇರೆ ಅಂದ್ರೆ ಸುಮ್ಮನೆ ಒಂದು ಹೀಗೆ ಇದನ್ನ ಹಾಕೊಂಡು ಏನು ಕುತ್ಕೋತಾ ಇರಲಿಲ್ಲ, ಆ ಥರನೇ ಮನೆಗಳನ್ನು ಕಟ್ಕೋತಾ ಇದ್ರು. ಅಷ್ಟು ವ್ಯವಸ್ಥಿತವಾಗಿ ಅದಿರ್ತಾ ಇತ್ತು ಅಲ್ಲಿ. ಹಾಗಾಗಿ ಎಷ್ಟು ಸೈನಿಕರು ಇಲ್ಲಿ ಕೆಲಸ ಮಾಡ್ತಾ ಇದ್ರು, ಅಷ್ಟು ಸೈನಿಕರಿಗೆ ಬೇಕಾಗುವಷ್ಟು ಸಿಬ್ಬಂದಿ ವರ್ಗ ಎರಡೂ ಕಡೆಯಲ್ಲಿ ಇರ್ತಾ ಇತ್ತು. ಬಹುಶಃ ಸೈನ್ಯಕ್ಕಿಂತ ಜಾಸ್ತಿ ಸಿಬ್ಬಂದಿ. ಖಂಡಿತವಾಗಿ. ನೀನು ಹೇಳ್ತಿರ್ಬೇಕಾದ್ರೆ ನನಗೆ ಪಟ್ಟಂತ ಮಂಜುನಾಥ್ ಕುಣಿಗಲ್ ಅಂತ ಒಬ್ಬ ಲೇಖಕರು, ಅವರು ಕುಣಿಗಲ್ನಿಂದ ಕಂದಹಾರ್ ತನಕ ಅಂತ ಪುಸ್ತಕ ಬರೆದಿದ್ದಾರೆ. ಅವ್ರ ಕೆಲಸನೇ ಇದು ಸರ್. ಆಕ್ಚುಲಿ ಈಗ ನ್ಯಾಟೋ ಮತ್ತು ಬೇರೆ ಬೇರೆ ಅಫ್ಘಾನಿಸ್ತಾನದಲ್ಲಿ ಅಮೆರಿಕ ಪಡೆಗಳು ಹೋಗಿ ಯುದ್ಧ ಮಾಡಬೇಕಾದ್ರೆ ಆ ಪಡೆಗಳು ಉಳ್ಕೊಳ್ಳಕ್ಕೆ ಬೇಕಾಗಿರೋ ಇಂಜಿನಿಯರಿಂಗ್ ವ್ಯವಸ್ಥೆ ಇದೆಯಲ್ಲ, ಅದನ್ನೆಲ್ಲವನ್ನು ಕೂಡ ಇವ್ರು ಮಾಡ್ತಾರೆ. ಈಗಲೂ ಅದೇ ಕೆಲಸ ಮಾಡ್ತಾರೆ. ನೀವು ಹೇಳ್ತಿರ್ಬೇಕಾದ್ರೆ ನನಗೆ ಅದೇ. ಹೌದಾ? ಕುಣಿಗಲ್ ಟು ಕಂದಹಾರ್ ಓದಿದ್ರೆ ನಮಗೆ ಇವತ್ತು ಕೂಡ ಗೊತ್ತಿಲ್ಲ ಯುದ್ಧ ಭೂಮಿ ಹೇಗಿದೆ ಅಂತ. ನಾವೇನ್ ಅನ್ಕೊಂಡಿದ್ವಿ, ಇವ್ರು ಹೋದ್ರು, ಬಾಂಬ್ ಹಾಕಿದ್ರು, ಅವ್ರು ಬಂದ್ರು. ಆ ಕುಣಿಗಲ್ ಟು ಕಂದಹಾರಲ್ಲೂ ಬಹಳ ಚೆನ್ನಾಗಿ ಅವ್ರು ಅದರೊಳಗೆ ಇದ್ರಲ್ಲ, ಅವ್ರು ಇಂಜಿನಿಯರ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಯಾವುದೋ ಒಂದು ಸಂಸ್ಥೆಯಿಂದ. ಅಲ್ಲಿ ವ್ಯವಸ್ಥೆ, ಅಲ್ಲಿ ಅವರ ಮನೆಗಳು, ಅಲ್ಲಿ ಊಟದ ವ್ಯವಸ್ಥೆಗಳು, ಅಲ್ಲಿ ಅದರ ಸಮಸ್ಯೆ ಅಷ್ಟನ್ನು ಬರೀತಾರೆ. ಅದನ್ನು ಓದಿದ್ರೆ ಇವತ್ತು ಏನಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನೀವು ಕರೆಕ್ಟಾಗಿ ಅದನ್ನು ನೆನಪಿಸ್ಕೊಂಡ್ರೆ ಆ ಪುಸ್ತಕವನ್ನು ಖಂಡಿತ ಓದಿ, ಅವಾಗ ಅರ್ಥ ಆಗುತ್ತೆ. ಈ ಥರದ ವ್ಯವಸ್ಥೆಗಳು ಅಲ್ಲೂ ಇರ್ತಾ ಇತ್ತು. ಈಗಂತೂ ಇದಕ್ಕೆ ಆ ಪುಸ್ತಕ ಓದಿದ್ಮೇಲೆ ನಮ್ಗೆ ಗೊತ್ತಾಗಿದೆ ಅದಕ್ಕೆ ಏಜೆನ್ಸಿಗಳಿವೆ ಅಂತ. ಅದಕ್ಕೆ ಆದ ಜಾಗತಿಕವಾದ ಹಲವು ಏಜೆನ್ಸಿಗಳಿವೆ, ಅವು ಅದನ್ನು ಮಾಡಿಕೊಡ್ತವೆ. ಅಂತಹ ವ್ಯವಸ್ಥೆಗಳು ಅಲ್ಲಿ ಜೋರಾಗಿ ಇತ್ತು. ನಾವು ಈಗ 13 ದಿವಸಕ್ಕೆ ನಿಲ್ಸ್ಕೊಂಡಿದೀವಲ್ಲ ಯುದ್ಧವನ್ನ, 14ನೇ ದಿನ ಆರಂಭವಾಗುವ ಮೊದಲು ಸುದೀರ್ಘವಾಗಿ ನಮಗೆ ಅವರ ಈ ವ್ಯವಸ್ಥೆ ಹೇಗಿತ್ತು ಅನ್ನೋದು ಸಿಗತ್ತೆ. ಅದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಓಕೆ, ದಟ್ಸ್ ನೈಸ್. ಸೊ ಮತ್ತು ಮಂಜುನಾಥ್ ಕುಣಿಗಲ್ ಅವರ ಕಂದಹಾರಿಂದ ಕುಣಿಗಲ್ವರೆಗೆ ಪುಸ್ತಕ ನೀವು ಓದಬೇಕು ಅಂದರೆ ಅದರ ಲಿಂಕ್, ಆನ್ಲೈನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಪುನೀತ್ ಹಾಕಿರ್ತಾರೆ. ಯಾಕಂದ್ರೆ ನಾವು ಅದನ್ನು ವಿಡಿಯೋ ಕೂಡ ಮಾಡಿದ್ದೀವಿ ಮತ್ತು ಅವರೊಂದಿಗೆ ಸಂದರ್ಶನ ಕೂಡ ಮಾಡಿದ್ದೀನಿ ನಾನು, ಮಂಜುನಾಥ್ ಅವರೊಂದಿಗೆ. ಆ ಸಂದರ್ಶನದ ಲಿಂಕನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮಗೆ 21ನೇ ಶತಮಾನದ ಈ ವ್ಯವಸ್ಥೆ ಹೇಗಿದೆ ಅನ್ನೋದು ಆ ಪುಸ್ತಕದ ಮೂಲಕ ನಿಮಗೆ ಗೊತ್ತಾಗುತ್ತೆ. ಮತ್ತು ಬಹಳ ಪ್ರಾಕ್ಟಿಕಲ್ ಆಗಿ ಅವರು ಅದನ್ನು ಬರೆದಿದ್ದಾರೆ. ಮತ್ತು ಸರ್ ಹೇಳಿದಾಗ ಏಜೆನ್ಸಿಗಳು ಕೂಡ ಇದೆ ಅದಕ್ಕೆ. ಸೊ ಹೀಗಾಗಿ ಯುದ್ಧ ಅನ್ನೋದು ಕೇವಲ 2 ದೇಶಗಳ ಮಧ್ಯೆ, 2 ಸೇನೆಗಳ ಮಧ್ಯೆ ಯುದ್ಧ ಅಂತಲ್ಲ. ಅಲ್ಲಿ ಸಾಕಷ್ಟು ಜನ ಲಾಭ ಪಡ್ಕೊಳ್ಳೋರು ಇರ್ತಾರೆ, ಅದರಿಂದ ಬಿಸ್ನೆಸ್ ಮಾಡ್ಕೊಳ್ಳೋರು ಇರ್ತಾರೆ. ಆ ಬಿಸ್ನೆಸ್ ಮೇಲೆ ಅವರು ಏಜೆನ್ಸಿಗಳು ಡಿಪೆಂಡ್ ಆಗಿದೆ. ಅಂದರೆ ಈ ಥರ ಏಜೆನ್ಸಿಗಳು ಯುದ್ಧ ಭೂಮಿಯಲ್ಲಿ ವ್ಯವಸ್ಥೆ ಮಾಡುವಂಥ ಏಜೆನ್ಸಿಗಳಿಗೆ ಯುದ್ಧ ನಡಿಲ್ಲ ಅಂದ್ರೆ ಲಾಸು ಅಲ್ವಾ? ಸೊ ಹೀಗೆ ಸಾಕಷ್ಟು ಅದಕ್ಕೆ ಆಯಾಮಗಳಿದೆ. ಅದನ್ನು ದಯವಿಟ್ಟು ಆ ಪುಸ್ತಕದ ಮೂಲಕ ತಿಳ್ಕೊಳ್ಳಿ. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು, ಅತ್ಯುತ್ತಮ ಗುಣಮಟ್ಟದ ಸಂಕೇತ.